ಇಲ್ಲಿ ನಾವು ಕಾರ್ಟೇಷಿಯನ್ ಪ್ರಾಡಕ್ಟ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊತಾ ಇದ್ದೀವಿ, ಆಯಿತಾ. ಮೊದಲೇದೇನಂತ ಹೇಳಿದ್ರೆ ಟು ಆರ್ಡರ್ ಪೇರ್ಸ್ ಅಂತ ಹೇಳಿದ್ರೆ ಎ ಕಾಮ ಬಿ ಫಾರ್ಮಲ್ಲಿ ಇರೋವಂಥದ್ದು ಆರ್ ಈಕ್ವಲ್ ಇಫ್ ಆ್ಯಂಡ್ ಓನ್ಲಿ ಇಫ್ ದ ಕರೆಸ್ಪಾಂಡಿಂಗ್ ಫಸ್ಟ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಆ್ಯಂಡ್ ದ ಸೆಕೆಂಡ್ ಎಲಿಮೆಂಟ್ಸ್ ಆರ್ ಆಲ್ಸೋ ಈಕ್ವಲ್. ಈ ಎ ಕಾಮ ಬಿ ಅಲ್ಲಿ ಎಕ್ಸಾಂಪಲ್ ಎ ಆ್ಯಂಡ್ ಚಂದ್ರ, ಇಲ್ಲೂ ಕೂಡ ಚಂದ್ರ ಮತ್ತು ಎ ಇದೆ, ಅದು ಇವೆರಡು ಒಂದೇ ಅಲ್ಲ. ಏನಕ್ಕೆ ಅಂತ ಹೇಳಿದ್ರೆ ದ ಆರ್ಡರ್ ಪೇರ್ ಇಸ್ ನಾಟ್ ದ ಸೇಮ್ ಅಂತ ಹೇಳಿದ್ರೆ ಎಲಿಮೆಂಟ್ಸ್ ಆರ್ ನಾಟ್ ಇನ್ ದ ಸೇಮ್ ಆರ್ಡರ್. ಇವಾಗ ಕಾರ್ಟೇಷಿಯನ್ ಪ್ರಾಡಕ್ಟಲ್ಲಿ ನೀವು ಕಾರ್ಟೇಷಿಯನ್ ಪ್ಲೇನಲ್ಲಿ ನೀವು 3,2 ಪಾಯಿಂಟ್ ಮಾಡಿ ಅಂದರೆ ಡಾಟ್ ಅಂದರೆ ಚಿತ್ರ ಬಿಡಿಸಿ, ಚಿತ್ರ ಅಲ್ಲ ಡಾಟ್ ಎಲ್ಲಿದೆ ಅಂತ ಹುಡುಕಿ ಅಂತ ಹೇಳಿತು ಅಂತ ಹೇಳಿದ್ರೆ ಮತ್ತು 2,3 ಹುಡುಕಿ ಅಂತ ಹೇಳಿದ್ರೆ ಇವೆರಡು ಏನು ಉತ್ತರ ಬರುತ್ತೆ, ಬೇರೆ ಬೇರೆ ಪಾಯಿಂಟ್ಸ್ ಬರುತ್ತೆ. ಸೊ ದೇ ಆರ್ ನಾಟ್ ಈಕ್ವಲ್ ಅಲ್ವಾ, ಸರಿ ತಾನೆ. ಸೊ ದ ಆರ್ಡರ್ ಮ್ಯಾಟರ್ಸ್, ಇದನ್ನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಬಟ್ ಅದರ ಮೇಲೆ ಒಂದು ಪಾಯಿಂಟ್ ಎಕ್ಸ್ಟ್ರಾ ನೋಟ್ ಬರೀತಾಯಿದ್ದೀನಿ, ಯಾಕಂದರೆ ಇದು ನಿಮ್ಮ ಬುಕ್ಸ್ಗಳಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅದರದೇ ಆದಂಥ ಪಾಯಿಂಟ್ ಮಾಡಿದ್ದಾರೆ. ಸೊ ಅದನ್ನು ನಾನು ಲಿಸ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಎಲ್ಲಿ ಉಪಯೋಗ ಬರುತ್ತೆ ಅಂತ ಹೇಳಿದ್ರೆ ಈ ಥರ ಪ್ರಶ್ನೆಗಳು ನೀವು ಮಾಡಿದ್ದೀರಾ 8ನೇ ಕ್ಲಾಸಲ್ಲಿ 9ನೇ ಕ್ಲಾಸಲ್ಲೆಲ್ಲ. x+1, y-2 is equal to 3,1 ಈ ಥರ ಇರಬೇಕಾದ್ರೆ ಬಿಕಾಸ್ ಆಫ್ ದಿಸ್ ಫ್ಯಾಕ್ಟ್, ಇಂಥ ಫ್ಯಾಕ್ಟು ಆರ್ಡರ್ ಪೇರು ಈಕ್ವಲ್ ಯಾವಾಗಿರುತ್ತೆ ಅಂತ ಹೇಳಿದ್ರೆ x+1 3 ಜೊತೆ ಈಕ್ವಲ್ ಆಗಿರಬೇಕು, y-2 1 ಜೊತೆ ಈಕ್ವಲ್ ಇರಲೇಬೇಕು ಅಂತ ಹೇಳಿ ರೂಲ್ ಇರೋದ್ರಿಂದ ನಾವು ಇದನ್ನು ಸಾಲ್ವ್ ಮಾಡಬಹುದು, ಸರಿನಾ. ಸೊ ಆ ಥರ ಎಕ್ಸ್ಕ್ಲೂಸಿವ್ ರೂಲ್ ಇರೋದ್ರಿಂದ ನಾವು ಈ ಥರ ಬರೀಬೋದು. ನೆಕ್ಸ್ಟು, ಇಫ್ ದೇರ್ ಆರ್ p ಎಲಿಮೆಂಟ್ಸ್ ಇನ್ a ಆ್ಯಂಡ್ q ಎಲಿಮೆಂಟ್ಸ್ ಇನ್ b, ದೆನ್ ದೇರ್ ವಿಲ್ ಬಿ p ಇಂಟು q ಎಲಿಮೆಂಟ್ಸ್ ಇನ್ a ಕ್ರಾಸ್ b. ಕಾಮನ್ ಸೆನ್ಸ್ ಇದು. ಇಲ್ಲಿ ನೋಡ್ತೀನಿ ನೋಡಿ, ಇಲ್ಲಿ ನಮ್ಮ ಹತ್ರ 3 ಮತ್ತು ಇದೊಂದು 5 ಹೆಸರಿದೆ. ಇದನ್ನು ರನ್ ಮಾಡ್ತು ಅಂತ ಹೇಳಿದ್ರೆ ಕಾರ್ಟೇಷಿಯನ್ ಪ್ರಾಡಕ್ಟ್ ಎಷ್ಟು ಇರುತ್ತೆ, ಇಲ್ಲಿ 15 ನಂಬರ್ ಹೇಗೆ ಬಂತು, ಇಲ್ಲಿ 3 ಇದೆ, ಇಲ್ಲಿ ಹೆಸರು 5 ಇದೆ. 3 × 5 15. ಅದನ್ನೇ ನಾನು ಇವಾಗ ಇಲ್ಲೊಂದು 3 ಹೆಸರು ತೆಗಿತೀನಿ ಅಂತ ತಿಳ್ಕೊಳ್ಳಿ, ಸುಲಭ. ಇಲ್ಲಿ 2 ಹೆಸರಿದೆ, ಇಲ್ಲಿ 3 ಎಲಿಮೆಂಟ್ ಇದೆ. ಸೊ ನಿಮ್ಮ ಔಟ್ಕಮ್ಮಲ್ಲಿ ಎಷ್ಟು ಆರ್ಡರ್ ಪೇರ್ ಇರುತ್ತೆ, 6 ಇರುತ್ತೆ. 1 2 3 4 5 6 ಅಲ್ವಾ. ಸೊ ದಟ್ಸ್ ಹೌ ಯು ಎಂಡ್ ಅಪ್ ವಿತ್ p ಇಂಟು q, ಸರಿ ತಾನೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಮತ್ತೊಂದು ರಿಪ್ರೆಸೆಂಟೇಷನ್ ಉಪಯೋಗಿಸಿದ್ದೀವಿ. n ಆಫ್ a is p, n ಆಫ್ b is q, then n of a into b will be p into q, ಸರಿನಾ. ಸೊ ಇದೆಲ್ಲ ಎಲ್ಲಿ ನೋಡಿದ್ದೀವಿ, ನಂಬರ್ ಆಫ್ ಎಲಿಮೆಂಟ್ಸ್ ಹಿಂದಿನ ಚಾಪ್ಟರ್ಲ್ಲಿ ನೋಡಿದ್ದೀವಿ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ a is p, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ b is q. ಈ ರೀತಿಯಲ್ಲಿ ನಿಮ್ಮ ಔಟ್ಕಮ್ ಬರುತ್ತೆ. ಹಾಂ, ಮುಂದೆ ಇಫ್ a and b are ನಾನ್ ಎಂಟಿ ಸೆಟ್ಸ್ ಆ್ಯಂಡ್ ಈದರ್ a or b is an infinite set, then a cross b ಅಂತ ಹೇಳ್ತು ಅಂದರೆ ನಾವು ಕಾರ್ಟೇಷಿಯನ್ ಪ್ರಾಡಕ್ಟ್ ತೊಗೊಬೇಕು. ಸೆಟ್ ಎ ಅಲ್ಲಿ ಎ ಬಿ ಇದೆ, ಸೆಟ್ ಬಿ ಅಲ್ಲಿ ನ್ಯಾಚುರಲ್ ನಂಬರ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಆಲ್ ದ ನ್ಯಾಚುರಲ್ ನಂಬರ್ಸ್. ಕೊನೆಯಲ್ಲಿದೆ ಇನ್ಫೈನೈಟ್, ವಿ ಡೋಂಟ್ ನೋ. ಕಾರ್ಟೇಷಿಯನ್ ಪ್ರಾಡಕ್ಟ್ ಬರೀರಿ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ, a,1 a,2 ಈ ರೀತಿಯಲ್ಲಿ ಯಾವಾಗ ನಿಲ್ಲಿಸ್ತೀರಾ, ನಿಲ್ಸೋದಕ್ಕಾಗದೇ ಇಲ್ಲ. ಏನಕ್ಕಂತ ಹೇಳಿದರೆ ರೋ 2 ಇರ್ಬೋದು, ಆದರೆ ಕಾಲಮು ಇನ್ಫೈನೈಟ್ ಇದೆ. ಸೊ ನಿಮ್ಮ ಆರ್ಡರ್ ಪೇರ್ ಎಷ್ಟಿರುತ್ತೆ, ಇನ್ಫೈನೈಟ್. ಆ ಪಾಯಿಂಟ್ನೇ ಇಲ್ಲಿ ಬರೀತಾ ಇದ್ದಾರೆ ಅಷ್ಟೇ. ಸಣ್ಣ ಪುಟ್ಟ ಕಾಮನ್ ಸೆನ್ಸ್ ಪಾಯಿಂಟೇ, ಬಟ್ ಬುಕ್ಕಲ್ಲಿದೆ. ಕಾರ್ಟೇಷಿಯನ್ ಪ್ರಾಡಕ್ಟ್ ನಾವು ಎರಡು ಸೆಟ್ ನಡುವೆ ನೋಡಿದ್ದೀವಿ, 3 ಸೆಟ್ ನಡುವೆನೂ ಕೂಡ ಬರಿಬೋದು. ದೇ ನೋನ್ ಆಸ್ ಆರ್ಡರ್ ಟ್ರಿಪ್ಲೆಟ್ಸ್. ಇದನ್ನು ನಾವು ಎಲ್ಲಿ ನೋಡಿದ್ದೀವಿ ಅಂತ ಹೇಳಿದ್ರೆ ಈ ಎಂಥದ್ದು ನಿಮ್ಮ 3 ಡೈಮೆನ್ಷನಲ್ ಜಾಮೆಟ್ರೀಸಲ್ಲಿ, 3 ಡೈಮೆನ್ಷನಲ್ ಪ್ಲೇನಲ್ಲಿ ಯಾವುದೇ ಒಂದು ಪಾಯಿಂಟು ನೀವು ತೊಗೊಬೇಕು ಅಂತ ಹೇಳ್ತು ಅಂದರೆ ನಿಮಗೇನು ಇನ್ಫಾರ್ಮೇಷನ್ ಬೇಕೋ, 3 ಇನ್ಫಾರ್ಮೇಷನ್ ಬೇಕಾಗುತ್ತೆ ಅಲ್ವಾ, ಸರಿನಾ. ಸೊ ಇದು 2 ಡೈಮೆನ್ಷನಲ್ಲಿ 2 ಇನ್ಫಾರ್ಮೇಷನ್ ಬೇಕಾಗುತ್ತೆ, 3 ಡೈಮೆನ್ಷನಲ್ಲಿ 3 ಇನ್ಫಾರ್ಮೇಷನ್ ಬೇಕಾಗುತ್ತೆ. ಸೊ ದಿಸ್ ಇಸ್ ಯುವರ್ ಆರ್ಡರ್ ಟ್ರಿಪ್ಲೆಟ್ಸ್. ಅಷ್ಟೇನಿಲ್ಲ. ಟ್ರಿಪ್ಲೆಟ್ಸ್ ಅಂತ ಹೇಳಿದ್ರೆ ಟ್ರೈ ಅಂತ ಹೇಳಿದ್ರೆ 3, ಟ್ರಿಪ್ಲೆಟ್ ಅಂತ ಹೇಳಿದ್ರೆ 3 ಜೊತೆಗೆ. ಸೊ ನಾವು a ಕ್ರಾಸ್ a ತೊಗೊಂತು ಅಂತ ಹೇಳಿದ್ರೆ ದೇ ಆರ್ ನೋನ್ ಆಸ್ ಆರ್ಡರ್ ಟ್ರಿಪ್ಲೆಟ್ಸ್, ಸರಿನಾ. ಏನಂಥದ್ದೇನು ಉಪಯೋಗಿಸೋದಂಥ ವಿಷಯಗಳೆಲ್ಲ ಇವೆಲ್ಲ, ಬಟ್ ಒಂದೊಂದು ಮಾರ್ಕಿಗೆಲ್ಲ ಇದನ್ನೆಲ್ಲ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಪ್ರಶ್ನೆಗಳು ಕೇಳ್ಬೋದು, ಸರಿನಾ. ಪಾಸ್ ಮಾಡಿ ನೋಡ್ಕೊಳ್ಳಿ, ಸಣ್ಣ ನೋಟ್ ಮಾಡ್ಕೊಳ್ಳಿ, ತುಂಬ ಏನು ದೊಡ್ಡದು ಬರೀಕ್ಕೆ ಹೋಗ್ಬಿಡಿ.